ನಿರ್ಧರಿಸಿದಂಥ ಎಲ್ಲ ನಮ್ಮ ಪೂರ್ವಳಿಕೆ ಸದಸ್ಯರು ಮತ್ತು ಸೇರಿರ್ತಕ್ಕಂಥ ನಮ್ಮ ಗಣ್ಯರೇ ಅತಿಥಿಗಳೇ, ಬಹುಶಃ ಇವತ್ತೊಂದು ವಿಶೇಷವಾದಂತಹ ದಿನ. ಯಾಕಂತ ಹೇಳಿದರೆ ನಮ್ಮ ಪೂರ್ವಳಿಕೆ ಪ್ರಾರಂಭಗೊಂಡು ಇಲ್ಲಿಗೆ 25 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಬಹುಶಃ ಯೋಗೀಶಣ್ಣ ಇದ್ದಾರೆ ಇಲ್ಲಿ, ಅವರಿಗೆ ಗೊತ್ತಿದೆ ಕಂಪ್ಲೀಟ್ ಇದರ ಒಂದು ಇತಿಹಾಸ, ನಮ್ಮ ಪೂರ್ವಳಿಕೆಯ ಬಗ್ಗೆ ಮತ್ತು ವಿಶೇಷವಾಗಿ ನಮ್ಮ ಕೋಡಿಕಲ್ ಪೂರ್ವಳಿಕೆ ಬಗ್ಗೆ ಕೂಡ ಬಹಳಷ್ಟು ವಿಚಾರಗಳನ್ನು ಗೊತ್ತಿದೆ. ಮೊದಲನೇದಾಗಿ ಒಂದು ಏನೋ ಮುಂಚೆ ಪಣಂಬೂರು ಪೇಟೆಯಲ್ಲಿತ್ತು, ಅದನ್ನು ಸಪರೇಟ್ ಮಾಡಿ ಕೋಡಿಕಲ್ ಕೂಡುಗಳಿಗೆ ಅಂತ ಹೇಳಿ ಮಾಡಿದ್ರು. ಮತ್ತೆ ಅದರ ಹಿಂದೆ ಮುಖ್ಯವಾಗಿ ಇರುವಂತಹ ರೋಗರಿಗಳು ಯಾರು ಹೇಳಿದ್ರೆ ನಮ್ಮ ಕೆ ಪ್ರಭಾಕರಾಚಾರ್ಯರು. ಬಹುಶಃ ಒಂದು 5 ಮನೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಅದನ್ನು ಒಂದು ಬೇರೆ ಮನೆ ಮಾಡಿ ಬೇರೆ ಒಂದು ಕೂಡುವಳಿಕೆಯಾಗಿ ಮಾಡಿ ಈಗ 5 ಮನೆ ಇದ್ದದ್ದು ಹೆಚ್ಚು ಕಡಿಮೆ ಒಂದು 125 ಮನೆಯವರೆಗೆ ಬಂದಿದೆ ನಮ್ಮ ಕೂಡುವಳಿಕೆ. ಇನ್ನೊಂದು ಯಾಕೆ ನಾವು ವಿಶೇಷವಾಗಿ ಹೇಳ್ತಿದ್ರೆ, ನಾವು ಇಲ್ಲಿ ನಿಂತಿರ್ತಕ್ಕಂಥ ಒಂದು ಸ್ಥಳ ಇದರ 60ನೇ ವರ್ಷದ ಒಂದು ಸಂಭ್ರಮದಲ್ಲಿ ಇದ್ದೇವೆ. ಅವರ 60ನೇ ವರ್ಷದ ಸಂಭ್ರಮ, ನಮ್ಮ 25ನೇ ವರ್ಷದ ಸಂಭ್ರಮ. ಸೊ ಇದು ನಮಗೆ ಒಂದು ಡಬಲ್ ಸಂಭ್ರಮ ಇದೆ. ಸೊ ಇದಕ್ಕಾಗಿ ನಾವು ಸಂಸ್ಥೆಯವರಿಗೆ ನಾವು ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನು ಕೊಡ್ತೇವೆ. ಸುಮಾರು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಸಂಕ್ಷಿಪ್ತವಾಗಿಲ್ಲ ಚಿಕ್ಕದಾಗಿ ಹೇಳಬೇಕಂತಿದ್ರೆ, ನಾವು ಎಂತ ಋಣಾನುಬಂಧ ರೂಪೇಣ ಪಶುಪತಿ ಸುತ್ತಾಲಯ ಅಂತ ಹೇಳ್ತೇವೆ. ಹಾಗೆ ಈ ನಾವು ಎಲ್ಲಿದ್ದುವೋ ಗೊತ್ತಿಲ್ಲ, ಈ ಪ್ಲೇಸಿಗೆ ಬಂದು ಸೆಟ್ಲ್ 5 ಮನೆ ಇತ್ತಂತೆ ಫಸ್ಟಿಗೆ ನಮ್ಮವರದ್ದು, ಈಗ 125 ಮನೆ ಆಗಿದೆ. ಮತ್ತೆ ನಾವು ಕೂಡ ಇಲ್ಲಿ ಹೊರಗಿನಿಂದ ಬಂದವರು. ಅದೇ ರೀತಿ ಮೂಲತಃ ಮುಂಚಿನವರಿದ್ದವರು ಅಂತ ಯಾರು ನೋಡಿದ್ರೆ ಪ್ರಭಾಕರಣ್ಣ ಇರ್ಬೋದು, ಗೋಪಾಲಣ್ಣ ಇರ್ಬೋದು, ಅಥವಾ ಬೇರೆ ಒಂದು 4-5 ಮನೆಗಳಿರ್ಬೋದು ಅಂತ ಎನಿಸ್ತದೆ ನಾನು. ಮತ್ತೆ ಎಲ್ಲರೂ ನಾವು ಹೊರಗಿನಿಂದ ಬಂದವರು. ಬಹುಶಃ ಒಂದು ತಾಯಿಯ ಪ್ರೇರಣೆ ಆಗಿದ್ದಿರ್ಬೋದು. ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿ ಒಂದು ತಾಯಿಯ ಸೇವೆ ಮಾಡಬೇಕು, ನಮ್ಮಿಂದ ಏನಾಗುತ್ತೆ ಒತ್ತಿಗೆ ಅಥವಾ ಬೇರೆ ರೀತಿಯ ತನುಮನ ದನಗಳ ಒಂದು ಏನು ಸೇವೆಯನ್ನು ನಮಗೆ ಒಂದು ತಾಯಿ ಒಂದು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಎಣಿಸ್ಬೋದು ನಾವು. ಮತ್ತೆ ಬೇರೆ ಏನಿಲ್ಲ, ಒಂದು ಭಾವನಾತ್ಮಕವಾಗಿ ಮಾತ್ರ. ಯಾಕಂತಂದ್ರೆ ನಾವು ಇಲ್ಲಿ ಒಂದು ಬೇರೆ ಬೇರೆ ಮನೆ ಇದ್ರು ಕೂಡ ಒಂದೇ ತಾಯಿಯ ಮಕ್ಕಳಾಗಿ ನಾವು ಇಲ್ಲಿ ಇದ್ದೇವೆ. ಹಲವಾರು ಯೋಜನೆಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ ಮುಂಚೆ ಕೂಡ, ಇನ್ನು ಮುಂದೆ ಕೂಡ ಹಲವಾರು ಯೋಜನೆಗಳಿದೆ. ಮುಂದಿನ ಒಂದು ಪ್ರಾಸ್ತಾವಿಕದಲ್ಲಿ ನಾನು ತಿಳಿಸ್ಲಿಕ್ಕಿದೆ. ಸುಮಾರು 54 ವರ್ಷಗಳ ಹಿಂದೆ ಪಣಂಬೂರು ಪೇಟೆಗೆ ಸೇರಿದ ಕಾವೂರು ಕೂಡುವಳಿಕೆಯಲ್ಲಿ ಕೋಡಿಕಲ್ ಪ್ರದೇಶದ 5 ಮನೆಗಳ ಸದಸ್ಯರಿದ್ದರು ನಾವು. ಈಗ ಕಾವೂರು ಕೂಡುವಳಿಕೆಯಲ್ಲಿ ಒಟ್ಟು 11 ಸದಸ್ಯರಿದ್ದಾರೆ. ಕಾರಣದಿಂದ ಸುಮಾರು 42 ವರ್ಷಕ್ಕಿಂತಲೂ ಹೆಚ್ಚು ಸಮಯ ಈ ಕೂಡುವಳಿಕೆ ಸ್ಥಗಿತಗೊಂಡಿತ್ತು, ನಮ್ಮ ಕೋಡಿಕಲ್ ಕೂಡುವಳಿಕೆ. ಅದು ಏನಾಗ್ತಿತ್ತು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ನಮ್ಮ ಕಾಳಿಕಾಂಬ ಸೇವಾ ಸಮಿತಿಯ ಸದಸ್ಯರಾಗಿದ್ದಾರೆ. ಅವರು ಬಂದು ನಮ್ಮ ಎಲ್ಲ ಈ ಶಿಸ್ತು ಕಾಣಿಕೆ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆಲ್ಲ ಹೋಗ್ತಿದ್ರು. ಆ ವ್ಯವಸ್ಥೆ ನಮ್ಗೆ ನೆನ್ಪಿಟ್ಟು ನಾವು ಸಾಧ್ಯದಾಗೆಲ್ಲ ಮನೆಗೆಲ್ಲ ಯೋಗೀಶಣ್ಣ ಮತ್ತೆ ನಮ್ಮ ಕಾಳಿಕಾಂಬ ಸೇವಾ ಸಮಿತಿಯ ತುಂಬ ಸದಸ್ಯರೆಲ್ಲ ಬಂದು ಗೋಕುಲನ್ನೆಲ್ಲ ಬರ್ತಿದ್ರು ಸಣ್ಣದಿರುವಾಗೆಲ್ಲ ಕಲೆಕ್ಷನ್ ಮಾಡಿದ್ರು. ನಾವು ಸವರಟ್ಟಿಗೆಲ್ಲ ಹೋಗ್ತಿದ್ದೇವೆ ಸೈಕಲಲ್ಲೆಲ್ಲ, ನೆನ್ಪುಟ್ಟು ಈಗ ಸದಸ್ಯರು. ಹಾಗೆ 99ರಲ್ಲಿ ಕೋಡಿಕಲ್ನಲ್ಲಿ ವಾಸವಾಗುವ ಶ್ರೀ ಕೆ ಪ್ರಭಾಕರಾಚಾರ್ಯ ಕ್ಷೇತ್ರದ ಆಡಳಿತ ಮಂಡಳಿಗೆ ಆಯ್ಕೆಯಾದ ನಂತರ ಈ ಪ್ರದೇಶಕ್ಕೆ ಒಂದು ಕೂಡುವಳಿಕೆ ರಚಿಸಬೇಕು ಅಂತ ಹೇಳಿ ಶ್ರೀ ಕ್ಷೇತ್ರಕ್ಕೆ ಒಂದು ಪತ್ರ ಮುಖೇನ ಒಂದು ಕೋರಿದ್ರು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, 29/8/2000 ವರ್ಷಕ್ಕೆ ಕೋಡಿಕಲ್ನಲ್ಲಿ ವಾಸವಿದ್ದ ಸದಸ್ಯ ಶ್ರೀ ಕೋಡಿಕಲ್ ಕೂಡುವಳಿಕೆ ನಂಬರ್ 183 ಶ್ರೀ ಕ್ಷೇತ್ರದ ಆಗಿನ ಆಡಳಿತ ಮುಖ್ಯಸ್ಥರಾಗಿದ್ದ ಶ್ರೀ ಪಿ ಶಿವರಾಮಾಚಾರ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 1ನೇ ಮುಖ್ಯಸ್ಥರಾಗಿ ಇಲ್ಲಿಯ ನಮ್ಮ ಕೋಡಿಕಲ್ ಕೂಡುವಳಿಕೆಯ 1ನೇ ಮುಖ್ಯಸ್ಥರಾಗಿ ಶ್ರೀ ಕೆ ದಾಮೋದರಾಚಾರ್ಯ ಅವರು, 2ನೇ ಮುಖ್ಯಸ್ಥರಾಗಿ ಶ್ರೀ ಪಿ ವಸಂತಾಚಾರ್ಯ, ಸಂಚಾಲಕರಾಗಿ ನಮ್ಮ ಶ್ರೀ ಕೆ ಪ್ರಭಾಕರಾಚಾರ್ಯ ಅವರು ಆಯ್ಕೆಗೊಂಡಿದ್ದರು. ಕೆಲವು ವರ್ಷಗಳ ನಂತರ ಶ್ರೀ ದಾಮೋದರಾಚಾರ್ಯ ಅವರು ರಾಜೀನಾಮೆಯಿಂದ 1ನೇ ಮುಖ್ಯಸ್ಥರಾಗಿ ಶ್ರೀ ಪಿ ವಸಂತಾಚಾರ್ಯರು, 2ನೇ ಮುಖ್ಯಸ್ಥರಾಗಿ ಶ್ರೀ ಜಗದೀಶಾಚಾರ್ಯ ಮತ್ತು ಸಂಚಾಲಕರಾಗಿ ನಮ್ಮ ಶ್ರೀ ಪ್ರಭಾಕರಾಚಾರ್ಯ ಅವರು ಮುಂದುವರಿಸಿಕೊಂಡು ಬಂದರು. ನಂತರ ಪಿ ವಸಂತಾಚಾರ್ಯ ಅವರ ರಾಜೀನಾಮೆಯಿಂದ 1ನೇ ಮುಖ್ಯಸ್ಥರ ಸ್ಥಾನಕ್ಕೆ ಜಗದೀಶಾಚಾರ್ಯ ಅವರನ್ನು ಮತ್ತು 2ನೇ ಮುಖ್ಯಸ್ಥರ ಸ್ಥಾನಕ್ಕೆ ಶ್ರೀ ಉದಯಜಿ ಆಚಾರ್ಯ ಮತ್ತು ಸಂಚಾಲಕರಾಗಿ ಶ್ರೀ ಪ್ರಭಾಕರಾಚಾರ್ಯ ಅವರು ಕೂಡುವಳಿಕೆಯ ಸುಸೂತ್ರವಾಗಿ ನಡೆಸ್ತಾ ಇದ್ದೇವೆ ನಾವು.
ಮತ್ತೆ ಇನ್ನೊಂದು ವಿಷಯ ಅಂದರೆ ಪ್ರಸ್ತುತ ನಮ್ಮ ಕೂಡುವಳಿಕೆಯಲ್ಲಿ 125 ಸದಸ್ಯರಿದ್ದಾರೆ. ಮತ್ತೆ ನಾವು ಈ ಕೂಡುವಳಿಕೆಯ ಕಾರ್ಯಚಟುವಟಿಕೆಗಳನ್ನೆಲ್ಲ ನಾವು ನೋಡಿಸಿದ್ರೆ ಒಂದು 2 ವರ್ಷದ ಕಾರ್ಯಚಟುವಟಿಕೆಗಳನ್ನು ನಾವು ಒಂದು ಪಟ್ಟಿ ಮಾಡ್ತಿದ್ದೇವೆ. ಸೊ 3/7/22 ಕೂಡುವಳಿಕೆಯ ಮಹಾಸಭೆಯಲ್ಲಿ ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರ ಹಾಗೂ ವನಮಹೋತ್ಸವ ಶ್ರೀ ಕ್ಷೇತ್ರ ಪಟ್ಟಲಿಂಗಪ್ಪಾಚಾರ್ಯ ಕಲೆ ಮಂಟಪ ಮತ್ತು ಆಗಿನ ಮುಖ್ಯಸ್ಥರಾದ ಎರಡನೇ ಮುಖ್ಯಸ್ಥರಾದ ಶ್ರೀ ಬೆಳವೈ ಸುಂದರಾಚಾರ್ಯರ ಅಧ್ಯಕ್ಷತೆಯಲ್ಲಿ ಜರುಗಿತ್ತು. ಶ್ರೀ ಎ ಲೋಕೇಶಾಚಾರ್ಯ ಮತ್ತು ಡಾಕ್ಟರ್ ಎಸ್ ಪಿ ಗುರುದಾಸ್ ಇವರು ನಮ್ಮ ಅತಿಥಿಗಳಾಗಿ ಆಗಮಿಸಿದರು 2 ವರ್ಷದ ಹಿಂದೆ. ಮತ್ತು ನಮ್ಮ ಕೂಡುವಳಿಕೆ ಶ್ರೀ ಕ್ಷೇತ್ರ ಕೂಡುವಳಿಕೆ ಅತ್ಯಂತ ಕಾರ್ಯಕ್ಷಮತೆಯಿಂದ ಸೇವೆ ಮಾಡುವ ಮತ್ತು ಅತಿ ಹೆಚ್ಚು ಶಿಸ್ತುವಂತಿಕೆ ಮತ್ತು ಕಾಣಿಕೆಯನ್ನು ಸಂಗ್ರಹಿಸಿಕೊಡುವಂತಹ ಒಂದು ಕೂಡುವಳಿಕೆ ಅಂತ ನಮಗೆ ಒಂದು ಗೌರವಕ್ಕೆ ನಾವು ಕ್ಷೇತ್ರದ ಗೌರವಕ್ಕೆ ಪಾತ್ರವಾಗಿದೆ. ಮತ್ತು ಅದು ನಮಗೊಂದು ಹೆಮ್ಮೆಯ ವಿಷಯ. ಮತ್ತೆ 2013ರ ಯುಗಾದಿ ಮಹೋತ್ಸವ ಕಾಲಾವಧಿ ಶಿಸ್ತು, ಆರತಿ ಕಾಣಿಕೆ, ಉತ್ಸವ ಕಾಣಿಕೆ ಮತ್ತು ಇತರ ಮೊಬೈಲು ಹೇಗಿದೆ ಅಂತ ಹೇಳಿದ್ರೆ 1,31,000 ನಾವು ಕೊಟ್ಟಿದ್ವಿ 2023ರಲ್ಲಿ. ಅದೇ 2024ಕ್ಕೆ ಆಗುವಾಗ 1,60,000 ಚಿಲ್ಲರೆ ನಾವು ಭಂಡಾರಕ್ಕೆ ಒಪ್ಪಿಸಿದ್ದೇವೆ. ಮತ್ತೆ ಇದೇ ಸಮಯದಲ್ಲಿ ನಾವು ಈ ಭೂ ಖರೀದಿಗೆ ಅಂತ ವಿಚಾರ ಬಂದಿತ್ತು ದೇವಸ್ಥಾನಕ್ಕೆ. ಸೊ ಅದಕ್ಕೂ ಕೂಡ ನಮ್ಮ ಕೂಡುವಳಿಕೆ ವತಿಯಿಂದ ಒಂದು 40,000 ನಾವು ಡೊನೇಟ್ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೇವೆ. ಮತ್ತು ಅದು ಮಾತ್ರ ಅಲ್ಲದೆ ವೈಯಕ್ತಿಕವಾಗಿ ಬೇರೆ ವ್ಯಕ್ತಿಗಳು ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಚಾರ ನಾವು ನೋಡ್ಬೇಕೇನಂತ ಹೇಳಿದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನಮ್ಮ ಕೂಡುವಳಿಕೆಯ ಏನು ನಾವು ವಂತಿಕೆ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿ ವರ್ಷ. ಏನೋ ದೇವಿಯ ಕೃಪೆ ಇದೆ. ಸೊ ಮುಂದಿನ ದಿನಗಳಲ್ಲಿಯೂ ಕೂಡ ಇದು ಹೀಗೆ ಮುಂದುವರಿಲಿ ಅಂತ ಹೇಳಿ ನಾವು ಆಶಿಸ್ತೇವೆ. ಮತ್ತೆ ನಮ್ಮ ಅದು ಮಾತ್ರ ಅಲ್ಲದೆ ನಮ್ಮ ಕೂಡುವಳಿಕೆಯ ಸದಸ್ಯರು ಒಟ್ಟಾಗಿ ಶ್ರೀ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಮತ್ತು ಪರಮ ಪೂಜ್ಯ ಜಗದ್ಗುರು ಅನಂತ ಘೋಷಿತ ಶ್ರೀ ಕಾಳಸಂದ್ರ ಸ್ವಾಮಿಗಳ ಚಾತುರ್ಮಾಸ ವ್ರತಾಚರಣ ಪೂಜೆಯಲ್ಲಿ ಕೂಡ ಭಾಗವಹಿಸಿದ್ದೆವು. ಮತ್ತು ಪರಮ ಪೂಜ್ಯ ಅನಂತ ಘೋಷಿತ ಶ್ರೀ ಶಿವಸುಜ್ಞಾನ ತೀರ್ಥ ನಮ್ಮ ಕಚಿಕೆ ಮಠ ಇವರ 42ನೇ ಚಾತುರ್ಮಾಸ ಕಾರ್ಯಕ್ರಮದ ಪಾದ ಪೂಜೆಯಲ್ಲಿ ಕೂಡ ಭಾಗವಹಿಸಿದ್ದೆವು. ಮತ್ತೆ 28/1/2024ರಂದು ಜರುಗಿದ ವಿಶ್ವಕರ್ಮ ಯುವ ಮಿಲನ ಅಥವಾ ವಿಶ್ವಕರ್ಮ ಯಜ್ಞ ಸಮಿತಿಯ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಒಂದು ಕೂಡುವಳಿಕೆ ವತಿಯಿಂದ ನಾವು 24,000 ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಪೂಜೆಗಳು ಬೇರೆ ಇದೆಲ್ಲ ಮಾಡಿದ್ದೇವೆ ನಾವು. ಮತ್ತು ವೈಯಕ್ತಿಕವಾಗಿ ಡೊನೇಷನ್ಸ್ಗಳೆಲ್ಲ ಬೇರೆಲ್ಲ ಕೊಟ್ಟಿದ್ದೇವೆ. ಇದು ಲೆಕ್ಕ ಬೇಕು ನಮಗೆ ನಾವು ಕಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಇದನ್ನು. ಮತ್ತು ನಮ್ಮ ವತಿಯಿಂದ ಪ್ರತಿ ವರ್ಷ ಕೂಡುವಳಿಕೆಯಲ್ಲಿ ಕೂಡುವಳಿಕೆ ಸ್ಥಾಪಿಸಲ್ಪಟ್ಟ ದಿನವಾದ ಆಗಸ್ಟ್ 29ರಂದು ಒಂದು ನಾವು ಶಾಶ್ವತ ಪೂಜೆಯನ್ನು ಕೂಡ ನಾವು ಕ್ಷೇತ್ರಕ್ಕೆ ಮಾಡಿಸ್ತಿದ್ದೇವೆ. ಮತ್ತು ಹೂವಿನ ಪೂಜೆ, ಭಜನಾ ಸೇವೆ ಇಂಥ ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅದೇ ದೇವಸ್ಥಾನಕ್ಕೆ ನಮ್ಮಿಂದ ಎಷ್ಟು ಒಂದು ವರಮಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಮತ್ತು ನಮ್ಮ ಕೂಡುವಳಿಕೆಯ ಬಹಳ ಒಂದು ನಾವೀಗ ಒಂದು 125 ಮನೆ ಇದ್ದಾರೆ. ಸೊ ಹೆಚ್ಚು ಕಡಿಮೆ ಒಂದು ಮನೆಯಲ್ಲಿ ಒಂದು ಮಹಿಳೆ ಅಂತ ಹೇಳಿದ್ರೆ 125 ಮಹಿಳೆಯರಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ಇದರ ಬಗ್ಗೆ ಕೂಡ ನಮ್ಮಲ್ಲಿ ಒಂದು ಚಿಂತನೆ ಇತ್ತು. ಕಳೆದ 7-8 ವರ್ಷಗಳಿಂದ ನಾವು ಗಮನಿಸಿದ್ರೆ ನಮ್ಮ ಸ್ವಲ್ಪ ವೇಗವನ್ನು ಜಾಸ್ತಿ ಪಡ್ಕೊಂಡು ಹೋಗ್ತಾ ಇದೆ ನಮ್ಮ ಕೂಡುವಳಿಕೆ ಚಟುವಟಿಕೆ. ಸೊ ಅದನ್ನೊಂದು ಗಮನದಲ್ಲಿ ಇಟ್ಕೊಂಡು ನಾವು ಯಾಕೆ ಒಂದು ಮಹಿಳಾ ಸಮಿತಿಯನ್ನು ರಚನೆ ಮಾಡಬಾರದು ಅಂತ ಹೇಳುವಂತ ಒಂದು ಚಿಂತನೆ ಕೂಡ ಇತ್ತು. ಸೊ ಅದರ ಒಂದು ಅಂಗವಾಗಿ ಒಂದು ರಚನೆ ಕೂಡ ಮಾಡಿದ್ದೇವೆ. ಸೊ ಇವತ್ತು ನಾವು ಅದಕ್ಕೆ ಚಾಲನೆಯನ್ನು ಕೊಡ್ಲಿಕ್ಕಿದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕೆಲವೊಂದೊಂದು ಯೋಜನೆಗಳಿವೆ, ಕೂಡುವಳಿಕೆಗೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಯೋಜನೆಗಳಿದೆ. ಸೊ ವಿಷಯ ಅಂತ ಹೇಳಿದ್ರೆ ನಮಗೆ ಒಂದು ಕೂಡುವಳಿಕೆಗೆ ಒಂದು ಸುಸಜ್ಜಿತವಾದಂತಹ ಒಂದು ಕಚೇರಿ ಮತ್ತು ಕಟ್ಟಡದ ನಾವು ಯೋಜನೆಯನ್ನು ಆಗ್ತಿದ್ದೇವೆ. ನಮ್ಮ ಕೋಡಿಕಲ್ ಪ್ರದೇಶದಲ್ಲಿ ಒಂದು ಸರ್ಕಾರದ ಒಂದು ಸಪೋರ್ಟ್ ಸಿಗ್ತದೆ ನೋಡಿ ಅಲ್ಲಿ ಒಂದು ಸ್ಥಳವನ್ನು ಖರೀದಿ ಮಾಡಿ ಅಲ್ಲೇ ನಮಗೆ ಒಂದು ಕಚೇರಿ ಮತ್ತು ಹಾಲಿನಾಗೆ ಮಾಡಿ ನಮ್ಮ ಸದಸ್ಯರನ್ನು ಸೇರ್ಕೊಳ್ಳಿಕ್ಕೋಸ್ಕರ. ಮತ್ತೆ ನಾವು ನಮ್ಮ ಕೂಡುವಳಿಕೆಗೆ ಸಂಬಂಧಪಟ್ಟ ಮಕ್ಕಳಿಗೆ ಒಂದು ಶಾಶ್ವತ ವಿದ್ಯಾರ್ಥಿ ವೇತನ ನಿಧಿ ಅಂತ ಹೇಳುವಂತ ಒಂದು ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಕೆಲವು ವಿಶೇಷ ಪ್ರತಿಭೆಗಳಿವೆ ನಮ್ಮ ಕೂಡುವಳಿಕೆಗೆ, ಅವರನ್ನು ಕೂಡ ಗುರುತಿಸಿ ಒಂದು ಪ್ರೋತ್ಸಾಹಿಸುವಂತಹ ಒಂದು ಯೋಜನೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಹಾಕಿದ್ದೇವೆ. ಮತ್ತೆ ಅದು ಮಾತ್ರ ಅಲ್ಲದೆ ಪ್ರತಿ ತಿಂಗಳಿಗೆ ನಾವು ಯೋಜನೆಗಳನ್ನು ಹಾಕಿದ ಮುಂದೆ ನೋಡ್ಬೇಕಂದ್ರೆ ಹೇಗೆ ಕಾರ್ಯರೂಪಕ್ಕೆ ಬರ್ತದೆ ಮತ್ತೆ ಅದನ್ನು ಹೇಗೆ ನಾವು ಸಕ್ಸಸ್ಫುಲಿ ನಾವು ಮಾಡಬಹುದು ಅಂತ ಹೇಳಿದ್ರೆ, ಅಂದ್ರೆ ಪ್ರತಿ ತಿಂಗಳು ಒಂದು ಸದಸ್ಯರ ಮನೆಯಲ್ಲಿ ಅಂದ್ರೆ ನಮ್ಮ
ಕುಡುವಳಿ ಸದಸ್ಯರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡೋದು ಅಂತ ಹೇಳಿ. ಸೊ ಹಾಗೆ ಅಂತ ಒಂದು ಕೆಲವೊಂದು ಯೋಜನೆಗಳು ಮುಂದಿನ ದಿನಗಳಲ್ಲಿ ಹಾಕೊಂಡಿದ್ದೇವೆ. ಸೊ ನಮಗೆ ಈ ಸಂದರ್ಭದಲ್ಲಿ ಒಂದು ಕಥೆ ನೆನಪು ಬರ್ತದೆ. ಏನಂತ ಹೇಳಿದ್ರೆ, ನಾನು ರೀಸೆಂಟ್ಲಿ ಒಂದು ನಮ್ಮ ರೋಟರಿಯ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ರು, ತುಂಬಾ ವೈರಲ್ ಆಗಿರುವಂತಹ ಸ್ಟೋರಿ. ಒಂದು 2 ಜನ ಬಾಳೆಹಣ್ಣು ಮಾಡ್ತಿರ್ತಾರೆ. ಒಂದು ಒಬ್ಬರ ಫಸ್ಟ್ ಕೇಳುವ ಬಾಳೆಹಣ್ಣು ಎಷ್ಟು ಅಂತ ಕೇಳಿದ್ರೆ ಒಂದು ಡಜನ್ ಇಟ್ಟಿದೆ. 1 ಡಜನ್ಗೆ ಎಷ್ಟು ಅಂತ ಕೇಳಿದ್ರೆ 10 ರೂಪಾಯಿ. ಮತ್ತೊಂದು ಕಡೆ ಬಾಳೆಹಣ್ಣು ಮಾಡುವುದು 1 ಡಜನ್ಗೆ ಎಷ್ಟು ಅಂತ ಕೇಳಿದ್ರೆ 20 ರೂಪಾಯಿ. ಸೊ ನಿಮ್ಮ ಬಾಳೆಹಣ್ಣು ಮತ್ತೆ ಅವರ ಬಾಳೆಹಣ್ಣು ಎಂತ ವ್ಯತ್ಯಾಸ ಇದೆ ಅಂತ ಕೇಳಿದಾಗ ಅವರದ್ದು ಬಾಳೆಹಣ್ಣು ಗೊನೆಯಿಂದ ಉದುರಿ ಹೋಗಿದೆ, ನಮ್ದು ಕಂಪ್ಲೀಟ್ ಗೊನೆಯಾಗಿ ಇದೆ. ಸೊ ಇದರ ಅರ್ಥ ಅಂತ ಹೇಳಿದ್ರೆ, ಎಲ್ಲಿವರೆಗೆ ನಾವು ಒಂದೇ ಗೊನೆಯ ಕಾಯಿಯಾಗಿ ಒಂದು ಒಳ್ಳೆ ಒಗ್ಗಟ್ಟಿನಂತಿದ್ರೆ ಖಂಡಿತವಾಗಿಯೂ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಏನೆಲ್ಲ ನಾವು ಯೋಜನೆಗಳನ್ನು ಹಾಕಿದ್ದೇವೆ ಅದನ್ನು ಖಂಡಿತವಾಗಿ ನಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅಂತ ತಿಳಿಸಲಿಕ್ಕೆ ನಾವು ಬಯಸ್ತೇವೆ. ಮತ್ತು ಸರ್ವರಿಗೂ ಜಗನ್ಮಾತೆ ಶ್ರೀ ಕಾಳಿಕಾಂಬೆ ಮಹಾಗಣಪತಿ ಭಗವಾನ್ ವಿಶ್ವಕರ್ಮ ಪರಬ್ರಹ್ಮನು ಸನ್ಮಾನವನ್ನು ಕಾಯಿಸಲಿ.